ಮೊದಲಿಗೆ ನಾವು ಈ ದೇವಸ್ಥಾನದ ಇತಿಹಾಸವನ್ನು ತಿಳಿಯೋಣ. ಇದು 11 ಮತ್ತು 12ನೇ ಶತಮಾನದ ಕಲ್ಯಾಣಿಯ ಚಾಲುಕ್ಯರ ಕಾಲದ ದೇವಸ್ಥಾನವಾಗಿದೆ. ಇದು ಒಂದು ಚತುರ್ಮುಖ ದೇವಸ್ಥಾನ, ಅಂದರೆ ಈ ದೇವಸ್ಥಾನಕ್ಕೆ 4 ದಿಕ್ಕುಗಳಿಂದಲೂ ಪ್ರವೇಶ ದ್ವಾರಗಳಿವೆ. ಇತಿಹಾಸ ಹೇಳುತ್ತೆ, ಈ ದೇವಸ್ಥಾನವು ಅಮರಶಿಲ್ಪಿ ಜಕ್ಕಣಾಚಾರ್ಯರಿಂದ ನಿರ್ಮಿಸಲ್ಪಟ್ಟಿದೆ. ಈ ದೇವಾಲಯದ ವಿನ್ಯಾಸವು ನಕ್ಷತ್ರಾಕಾರದಲ್ಲಿದೆ. ಕಲ್ಯಾಣಿಯ ಚಾಲುಕ್ಯರು ತಮ್ಮ ವಾಸ್ತುಶಿಲ್ಪದಲ್ಲಿ ಈ ಶೈಲಿಯನ್ನು ಹೆಚ್ಚಾಗಿ ಬಳಸುತ್ತಿದ್ದರು. ದೇವಸ್ಥಾನದ ಹೊರಭಾಗದಲ್ಲಿ ಸುತ್ತುವಾಗ ಈ ನಕ್ಷತ್ರಾಕಾರವು ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ಈ ದೇವಸ್ಥಾನಕ್ಕೆ ಭವ್ಯವಾದ ನೋಟವನ್ನು ನೀಡುತ್ತದೆ. ಇಲ್ಲಿನ ಕಂಬಗಳ ಮೇಲೆ ಇರುವ ಕೆತ್ತನೆಗಳು ವಿಶ್ವ ಪ್ರಸಿದ್ಧಿಯಾಗಿದೆ ಮತ್ತು ಕಲ್ಲಿನಲ್ಲಿ ಇಷ್ಟು ನಾಜೂಕಾದ ಕೆಲಸ ಮಾಡಿರೋದು ನೋಡುಗರಿಗೆ ಆಶ್ಚರ್ಯವನ್ನು ತರಿಸುತ್ತೆ. ದೇವಸ್ಥಾನದ ಹೊರಗೋಡೆಗಳ ಮೇಲೆ ನೃತ್ಯ ಮಾಡುತ್ತಿರುವ ಅಪ್ಸರೆಯರು